ಅರ್ಣ ಪ್ರಾಜೆಕ್ಟು ಶ್ರುತಿ ಮ್ಯಾಮ್ ನಿಮಗೆ ಏನಂತ ಹೇಳಿ ಒಪ್ಸಿದ್ದು? ನಂಗೆ ಕ್ಯೂರಿಯಾಸಿಟಿ ಅದು. ನನಗೆ ಫಸ್ಟು ಚಾನಲಿಂದ ಕಾಲ್ ಬಂದಿದ್ದು, ಈ ಪಾತ್ರ ಹಿಂಗೆ ಇದು ಒಂದು ಸ್ವಲ್ಪ ಚಾನಲಿಗೆ ಬನ್ನಿ ಅಂತ ಕೇಳಿದ್ರು. ಯಾಕೆ ಈ ಥರದ್ದೊಂದು ನನ್ಗೆ ಹೌದಾ ಅಂತ ಹೇಳಿ ಫಸ್ಟ್ ಒಂದು ಸ್ವಲ್ಪ ನಾನು ಬ್ಲ್ಯಾಂಕ್ ಆದೆ. ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಒಂದು ಕನ್ಫ್ಯೂಷನು. ಸರಿ ಬಂದೆ, ಅದಾಗಿ ಚಾನಲ್ ಮಾಡಿ ಶ್ರುತಿ ಮ್ಯಾಮ್ ಒಂದೇ ಹೇಳಿದ್ರು, ಈ ಪಾತ್ರಕ್ಕೆ ನಾವು ನಿನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಒಂದಷ್ಟು ಮಾತುಕತೆ ಆಯಿತು. ದಿಸ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಇದು. ಆ್ಯಂಡ್ ಎಲ್ಲ ಅಂದರೆ ಯಾವುದೇ ಆರ್ಟಿಸ್ಟ್ನಾಗಲಿ ಒಂದು ಪ್ರೊಡಕ್ಷನ್ ಹೌಸ್ ಆಗಲಿ ಚಾನಲ್ ಆಗಲಿ ಸುಮ್ಮನೆ ಚೂಸ್ ಮಾಡಿಬಿಡಲ್ಲ. ಅವ್ರ ಪ್ಲಸ್ ಆ್ಯಂಡ್ ಮೈನಸಸ್ ಎರಡೂ ನೋಡಿ ಇವ್ರ ಕೈಲಿ ಆಗುತ್ತಾ ಇಲ್ವಾ ಅನ್ನೋದು ಎಲ್ಲ ಥರದ್ದು ಯೋಚನೆ ಮಾಡಿ ತೊಗೊಳ್ತಾರೆ. ಸೊ ಹಾಗೆ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಚಾನಲ್ ಕೂಡ ಅಷ್ಟೇ. ಅಲ್ಲ ಈ ಪಾತ್ರಕ್ಕೆ ಸೂಟ್ ಆಗ್ತೀಯಾ, ನಿನ್ನ ಕೈಲಿ ಆಗುತ್ತೆ, ಮಾಡ್ತೀಯಾ, ಏನಾದರೂ ಡೌಟ್ಸ್ ಇದೆ ನಾವಿರ್ತೀವಿ ನಿನ್ನ ಜೊತೆ ಎಲ್ಲ ಹೇಳ್ಕೊಡ್ತೀವಿ ಅಂತ ಹೇಳಿ ಶ್ರುತಿ ಮ್ಯಾಮ್ ಆಗಲಿ, ರಮೇಶ್ ಸರ್ ಆಗಲಿ, ಸ್ಪೆಷಲಿ ರಮೇಶ್ ಸರ್ ಅಪ್ಪ ಈಸ್ ಲೈಕ್ ವೆರಿ ಎನರ್ಜೆಟಿಕ್. ನನಗಂತೂ ಈ ಪಾತ್ರ ಅಷ್ಟು ಸೂಟ್ ಆಗುತ್ತಾ, ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅನ್ನೋದು ಒಂದೊಂದ್ಸಲ ಅನ್ಸುತ್ತೆ. ಸರ್ ಬಂದು ಕೈಲಿ ಆಗುತ್ತೆ ಕಣೆ, ನೀವು ಮಾಡೆ, ಹಿಂಗೆ ಗೊತ್ತಾ, ಹಿಂಗೆ ಬರಬೇಕು, ಕಣ್ಣ ಸರ್ನ ನೋಡಿದ ತಕ್ಷಣ ಇಷ್ಟು ಜೋಶಲ್ಲಿ ಇರಬೇಕು, ನೀನು ಈ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ರಮೇಶ್ ಸರ್ ಡೇ ಟು ಡೇ ಬಂದು ಸೆಟ್ಟಲ್ಲಿ 45 ಡೇಸಿಂದ ಆಲ್ಮೋಸ್ಟ್ ನಮ್ಮ ಜೊತೆಗೆ ಶೂಟ್ ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಆ ಪಾತ್ರನ ತಲೆ ಕೂರಿಸಿದ್ದಾರೆ. ಆ್ಯಂಡ್ ಶ್ರುತಿ ಮ್ಯಾಮು ಅಷ್ಟೇ ಅವಾಗ ಹೋಗಿ ಸೆಟ್ಟಿಗೆ ಬರ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ. ಆ್ಯಂಡ್ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್, ಅಂದರೆ ಯಾರು ಕೂಡ ಈ ಪೇರ್ ಇಷ್ಟು ವರ್ಕೌಟ್ ಆಗೋದು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಚೆನ್ನಾಗಿ ಕಾಣಿಸಿದೆ. ಆ್ಯಂಡ್ ಯಾರು ಕೆಟ್ಟ ಕಣ್ಣು ಬೀಳದೆ ಈ ತಂಡ ಹೀಗೆ ಎಷ್ಟು ಚೆನ್ನಾಗಿ ಇರಲಿ ಅಂತ ಹೇಳಿದ್ರು. ಸೊ ಫೀಲ್ ಬ್ಲೆಸ್ಡ್. ನೈಸ್. ನಮ್ರತಾ ಅವ್ರ ಜೊತೆಗೆ ಶೂಟಿಂಗ್ ಮಾಡಿ ಎಕ್ಸ್ಪೀರಿಯನ್ಸ್, ಅಕ್ಕ ತಂಗಿ ನಿಮ್ಗೆ ಅಕ್ಕ ತಂಗಿ ಎಕ್ಸ್ಪೀರಿಯನ್ಸ್ ಇದೆ. ನಮ್ರತಾ ಅವ್ರಿಗೆ ಸಿಬ್ಲಿಂಗ್ಸ್ ಇಲ್ಲ ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅವರು ಅಕ್ಕ ತಂಗಿಯಾಗಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ತೆರೆಯಿಂದಿಂದು ಯಾ ನಮ್ರತವ್ರು ನಂಗೆ ಮುಂಚೆಯಿಂದ ಗೊತ್ತು. ಬಟ್ ಈ ಸೀರಿಯಲ್ ಶುರು ಆದಾಗಿಂದ ನಾನು ನಮ್ರತವ್ರು ಒಂಥರ ಫ್ರೆಂಡ್ ಝೋನ್ ಬಿಟ್ಟು ಒಂಥರ ಸಿಸ್ಟರ್ ಸಿಬ್ಲಿಂಗ್ಸ್ ಥರನೇ ಆಗೋಗಿದ್ದೀವಿ. ನಮ್ರತವ್ರಿಗೆ ಸಿಬ್ಲಿಂಗ್ಸ್ ಇಲ್ಲ ಅಂದ್ರೂ ಅವರು ಒಬ್ಬರನ್ನ, ಒಂದು ವ್ಯಕ್ತಿನ, ಒಂದು ಪರ್ಸನ್ನ ಟ್ರೀಟ್ ಮಾಡೋದಿದೆಯಲ್ಲ, ಅವ್ರ ಓನ್ ಫ್ಯಾಮಿಲಿ ಪರ್ಸನ್ ಥರನೇ ಟ್ರೀಟ್ ಮಾಡ್ತಾರೆ. ಸೊ ನಂಗೆ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಆಗಲಿಲ್ಲ, ಏನೋ ಹೊಸ್ದಾಗಿ ಟ್ರೀಟ್ ಮಾಡ್ತಿದ್ದಾರೆ ನನ್ನ ಅಂತೇನಿಲ್ಲ. ಏನು ಅವತ್ತಿಂದ ಹೇಗಿದ್ರು ಇವತ್ತು ಹಾಗೆ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಬಾಂಡಿಂಗ್ ಶುರು ಆಗಿದೆ. ಅಂದರೆ ದಿನನಿತ್ಯ ಶೂಟಿಂಗ್ ಇರೋದ್ರಿಂದ ನನಗೆ ಅವ್ರಿಗೆ. ಸೊ ಆ ಬಾಂಡಿಂಗ್ ಜಾಸ್ತಿ ಆಗಿದೆ. ತುಂಬ ತರಲೆ ಮಾಡ್ತಿರ್ತೀವಿ, ಸಿಕ್ಕಾಪಟ್ಟೆ ನಗ್ತಾ ಇರ್ತೀವಿ. ಅದು ಇದು ಏನಾದರೂ ಅದ್ರ ಗಾಸಿಪ್ಸ್ ಎಲ್ಲ ಮಾಡಲ್ಲ. ಏನಾದರೂ ಸೆಟ್ ಬಗ್ಗೆ ಏನಾದರೂ ಮಾತಾಡ್ತಿರ್ತೀವಿ, ಸಿಕ್ಕಾಪಟ್ಟೆ ಫನ್ನಿ ಮಾಡಿಕೊಂಡು ಫನ್ನಿ ಎಲಿಮೆಂಟ್ಸ್ ಮಾಡ್ಕೊಂಡಿರ್ತೀವಿ. ಓಕೆ, ನಾನು BTS ವಿಡಿಯೋ ನೋಡಿದ್ರೆ ದಟ್ ಗ್ರೀನ್ ಮ್ಯಾಟಲ್ಲಿ ಶೂಟ್ ಆಗಿರೋದು. ಅವರು ಏನೋ ಅಡುಗೆ ಮಾಡ್ತಾ ಇರ್ತಾರೆ, ನೀವು ಅವ್ರಿಗೆ ಕ್ವಾಟ್ಲೆ ಕೊಡ್ತಾ ಇರ್ತೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ಅವ್ರು ಎಷ್ಟಂತ ನನಗೆ ಅಡುಗೆ ಮಾಡೋಕೆ ಅಷ್ಟು ಬರಲ್ಲ ಅಂತ, ರಿಯಲ್ ಲೈಫಲ್ಲಿ ಅವ್ರು ಬರಲ್ಲ ಅಂದ್ರೆ ಪಾಪ ಇವಾಗ ಕಲ್ತಿದ್ದಾರೆ ಅಡುಗೆ ಮಾಡೋದೆಲ್ಲ. ಹಂಗೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಏನಾದರೂ ನಮಗೆ ಬೇಕಲ್ಲ ಅಲ್ಲಿ ಎಕ್ಸಾಜಿರೇಟ್ ಮಾಡಿ ಆ ಎಲಿಮೆಂಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿ ನಾವು ಮಾಡ್ತಿದ್ವಿ. ಸೊ ಅದಕ್ಕೆ ಕ್ವಾಟ್ಲೆ ಕೊಟ್ಕೊಂಡು ಅದೊಂದು ಸೀನ್ ಇತ್ತು ನಮಗೆ, ಏನಾದರೂ ಕ್ವಾಟ್ಲೆ ಕೊಡ್ಬೇಕು ನಿಮ್ಮ ಸಿಸ್ಟರ್ಗೆ, ಅದು ಗ್ರೀನ್ ಮ್ಯಾಟಲ್ಲಿ ಅಂತ ಹೇಳಿದಾಗ ಏನು ಮಾಡಿದೆ, ಹಿಂಗೆ ಹಚ್ಚೋದು, ಕೋಪ ಮಾಡ್ಕೊಳ್ಳೋದು, ಅಕ್ಕ ಸಾರಿ ಕಣೆ ಅನ್ನೋದು. ಸೊ ಇಟ್ ವಾಸ್ ವೆರಿ ಅಂದರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಾವು ಅದನ್ನು ಸ್ವಲ್ಪ ಇನ್ವಾಲ್ವ್ ಮಾಡಿಕೊಂಡು ಹಿಂಗೆ ಮಾಡೋದು, ಹಂಗೆ ಮಾಡಿದ್ವಿ ಅಷ್ಟೇ. ಓಕೆ, ನಿಧಿ ತುಂಬ ಅಂದರೆ ಭವ್ಯ ಆ್ಯಕ್ಚುಲಿ ಸ್ಟ್ರಾಂಗು ಹೌದು, ತುಂಬ ಸ್ವಲ್ಪ ಎಮೋಷ್ನಲ್ಲು ಹೌದು. ನಿಧಿ ಪಾತ್ರನೂ ಎಮೋಷ್ನಲ್ ಅಂತ ನಾವು ಕೇಳ್ಪಟ್ವಿ, ಹೌದಾ? ನಿಧಿ ಇಸ್ ನಾಟ್ ಟೂ ಮಚ್ ಎಮೋಷ್ನಲ್. ಅಂದರೆ ಅವಳು ಯಾವುದಕ್ಕೆ ಎಷ್ಟು ಎಮೋಷನ್ ಕೊಡಬೇಕೋ ಅಷ್ಟೇ ಕೊಡ್ತಾಳೆ. ಬಟ್ ಅಂದರೆ ಅವಳು ಶೀಸ್ ವೆರಿ ಎಕ್ಸ್ಪ್ರೆಸಿವ್, ತುಂಬ ಖುಷಿಯಲ್ಲಿ ಇರ್ತಾಳೆ, ಯಾವಾಗಲೂ ಎಲ್ಲದನ್ನು ಖುಷಿಯಲ್ಲೇ ಅಳಿ. ಅಂದರೆ ಇದನ್ನು ಅವಳು ಕರ್ಣ ಸರಿಂದ ನೋಡಿ ಕಲ್ತಿರ್ತಾಳೆ. ಎಲ್ಲದನ್ನು ಖುಷಿಯಲ್ಲೇ ಅಳಿಬೇಕು, ಏನೇ ಬಂದ್ರೂ ಎಲ್ಲದನ್ನು ಸ್ಮೈಲಲ್ಲೇ ಅಕ್ಸೆಪ್ಟ್ ಮಾಡ್ಬೇಕು, ನಾವು ಯಾವುದಕ್ಕೂ ಕುಗ್ಗಬಾರ್ದು ಅನ್ನೋದು ಕರ್ಣ ಸರಿಂದ ನೋಡಿ ಕಲ್ತಿರ್ತಾಳೆ ಅವಳು. ಸೊ ಹಾಗಾಗಿ ಅವಳು ಎಲ್ಲೂ ಕುಗ್ಗಲ್ಲ. ಏನಾದರೂ ಬೇಜಾರಾಯಿತು ಅಂದರೆ ಅವಳು ಒಂದು ಸೆಕೆಂಡ್ಗೆ ಕರ್ಣ ಸರ್ನ ನೆನ್ಪು ಮಾಡ್ಕೊಳ್ತಾಳೆ. ಕರ್ಣ ಸರಿ ಹೀಗೆ ಫೇಸ್ ಮಾಡಿದಲ್ವ, ನಾನು ಅದೇ ರೀತಿ ಫೇಸ್ ಮಾಡಬೇಕು ಅಂತೇಳಿ ಎಲ್ಲದನ್ನು ಅವಳು ರೋಲ್ ಮಾಡಲ್, ಇನ್ಸ್ಪಿರೇಷನ್ ಪ್ರತಿಯೊಂದು ಕರ್ಣ ಸರ್ನ ಇಟ್ಕೊಳ್ಳೋದ್ರಿಂದ ಸೊ ಅವಳೇನು ಅಷ್ಟಾಗಿ ಕುಗ್ಗಲ್ಲ ಅವಳು. ಓಕೆ, ಈ ಪ್ರಾಜೆಕ್ಟ್ ಎಲ್ಲ ಅನೌನ್ಸ್ ಆಗಿ ಭವ್ಯ ಇನ್ ಆಗಿದ್ದಾರೆ ಅಂತಂದಾಗ ನಿಮ್ಮ ಫ್ಯಾಮಿಲಿಲಿ ಯಾವ ಥರ ರೆಸ್ಪಾನ್ಸ್ ಬಂತು? ಅಥವಾ ಈ ಒಂದು ಡಾಕ್ಟರ್ ರೋಲ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಸ್ಟೂಡೆಂಟ್ ಅಂದಾಗ ಏನು ಹೇಳಿದ್ರು? ಅದೇ ರಿಯಲ್ ಲೈಫಲ್ಲಿ ಅಂತ ನೀನು ಡಾಕ್ಟರ್ ಆಗಿಲ್ಲ, ಅಟ್ಲೀಸ್ಟ್ ಸೀರಿಯಲ್ ಮುಖಾಂತರ ಅಥವಾ ಒಂದು ಆರ್ಟಿಸ್ಟ್ ಆಗಿ ಎಲ್ಲ ಪಾತ್ರನೂ ಎಂಜಾಯ್ ಮಾಡ್ಕೊ ಅಂತ ಹೇಳಿದರು. ಅಫ್ಕೋರ್ಸ್ ಹೌದು, ಕೆಲವೊಂದು ರಿಯಲ್ ಲೈಫಲ್ಲಿ ನಮ್ಗೆ ಆಗಲ್ಲ, ಅಲ್ಲ ಏನೋ ಅಂದ್ಕೊಂಡಿರ್ತೀವಿ, ಡೆಸ್ಟಿನಿ ಏನೋ ಮಾಡಿಸಿರುತ್ತೆ. ಸೊ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ. ಆಮೇಲೆ ಏನೇನು ನನ್ನ ಕೈಲಿ ಓದೋಕ್ಕಾಗಲ್ಲ ಅಂತ ನನಗೆ ಗೊತ್ತಾಯ್ತು, ಸುಮ್ಮನೆ ಅದೇ. ಸೊ ಇಲ್ಲಿ ಡಾಕ್ಟ್ರಾಗಿ ಪ್ಲೇ ಮಾಡ್ತೀನಿ. ಫ್ಯಾಮಿಲಿ ನಾನು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ, ಏನೇ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂದರು
ಫಸ್ಟು ರಿಯಾಕ್ಷನ್ ಕೊಡದೆ ನನ್ನ ಫ್ಯಾಮಿಲಿಯವರು ತುಂಬ ಖುಷಿ ಪಟ್ಟಿದ್ದು ಅವರೇ. ನಂಗೆ ತುಂಬ ಖುಷಿ ಆಯಿತು, ಜಿ ಕನ್ನಡಕ್ಕೆ ಬಂದಿದ್ಯಾ ಆ್ಯಂಡ್ ಈ ಸೀರಿಯಲಲ್ಲಿ ಡಾಕ್ಟರಾಗಿ ಪ್ಲೇ ಮಾಡ್ತಿದ್ಯಾ ಆ್ಯಂಡ್ ದ ಕ್ಯಾಸ್ಟಿಂಗ್ ಎಲ್ಲ ನೋಡಿ ಎಲ್ಲರೂ ಸಿಕ್ಕಾಬಡೆ ಪ್ರೌಡ್ ಫೀಲ್ ಪಟ್ಟರು. ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಮತ್ತೆ ಕಮ್ ಬ್ಯಾಕ್ ಮಾಡಿದ್ಯಾ, 1 ವರ್ಷ ಆಲ್ಮೋಸ್ಟ್ 8 ಮಂತ್ಸ್ ಆದಮೇಲೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಕಮ್ ಬ್ಯಾಕ್ ಮಾಡಿದ್ಯಾ ಅಂತ ಹೇಳಿ ತುಂಬ ಖುಷಿ ಪಟ್ಟರು. ಓಕೆ, ನಿಧಿಯಿಂದ ಏನೇನು ಕಲ್ತಿದೀಯಾ? ನಿಧಿಯಿಂದ ಡಾಕ್ಟರ ಇಂಜೆಕ್ಷನ್ ಕೊಡೋದು ಹೇಗೆ ಅಂತ ಕಲ್ತಿದ್ದೀನಿ ಆ್ಯಂಡ್ ಆಪ್ರೇಷನಲ್ಲಿ ಹೇಗೆ ಆಪ್ರೇಷನ್ ಮಾಡೋದು ಹೇಗೆ ಅಂತ ಕಲ್ತಿದ್ದೀನಿ ಆ್ಯಂಡ್ ಎಷ್ಟು ಖುಷಿಯಾಗಿರಬೇಕು ಅನ್ನೋದು ಕಲ್ತಿದ್ದೀನಿ ಆ್ಯಂಡ್ ನಿಧಿಯಿಂದ ಪ್ರೊಫೆಸರ್ನ ಹೇಗೆ ಇಷ್ಟಪಡೋದು ಅನ್ನೋದು ಕಲ್ತಿದ್ದೀನಿ ಆ್ಯಂಡ್ ನಿಧಿಯಿಂದ ಎಷ್ಟು ಜಲಸ್ ಪಡಬೇಕು ಅನ್ನೋದು ಕಲ್ತಿದ್ದೀನಿ. ಎಷ್ಟು ಅಂದರೆ ಕರುಣ ಸರ್ನ ಯಾರಾದರೂ ಇಷ್ಟಪಟ್ಟಾಗ ಪೊಸೆಸಿವ್ ಆಗೋದು ಎಷ್ಟು ಅಂತ ಕಲ್ತಿದ್ದೀನಿ. ಸೊ ಎವ್ರಿಥಿಂಗ್ ಇಸ್ ಲರ್ನಿಂಗ್. ಅಂದರೆ ಒಂದು ಪಾತ್ರವಾಗಿ ಭವ್ಯಾಗಿ ಕೂಡ ಎಲ್ಲದನ್ನು ಕಲಿತಾ ಇದ್ದೀನಿ, ತುಂಬ ಇಷ್ಟಪಡ್ತಾ ಇದ್ದೀನಿ, ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ, ಸೀರಿಯಲ್ ಲಾಂಚ್ ಆದ್ಮೇಲೆ ಹುಡುಗರ ಒಂದು ಲೈನ್ ನಿಮ್ಮ ಮನೆ ಮುಂದೆ ಕ್ಯೂ ನಿಂತ್ಬಿಡುತ್ತೆ ಅಂತ ನಂಗೊಂದು ಭಯ ಆಗ್ತಾ ಇದೆ. ಯಾಕೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಿ ನಮ್ಮ ಹಾರ್ಟ್ಗೆ ಅಂತ ಏನ್ ಮಾಡ್ತೀರಾ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಇದು ಸೀರಿಯಸ್ ಕ್ವಶನ್, ನಾನು ನಿಜವಾಗ್ಲೂ ಯೋಚನೆ ಮಾಡ್ತೀನಿ. ಇಲ್ಲ ಆ ಥರ ಏನಾದರೂ ಲೈನ್ ಬಂದರೆ ನಾನು ನಿಮ್ಮ ನಂಬರ್ ಕೊಡಿ, ನಿಮ್ಮ ನಂಬರ್ ಇಲ್ಲ ಆ ಥರ ಎಲ್ಲ ಏನಾಗಲ್ಲ. ಆ್ಯಕ್ಚುಲಿ ಹಾರ್ಟ್ ಟ್ರೀಟ್ಮೆಂಟ್ ಕಲಿತೀನಿ, ನಿಮಗೋಸ್ಕರ ಕಲಿತು ಬರ್ತೀನಿ. ಅಲ್ಲ, ನಾನು ಅನ್ಕೊಂಡೆ ಕರ್ಣ ಹತ್ರ ಕಳಿಸ್ಬಿಡ್ತೀನಿ, ಅವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅವರು ಇಲ್ಲ, ಅವ್ರು ಇದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ. ಓಕೆ, ಅವರಲ್ಲ ಕರ್ಣ ಪ್ರಾಜೆಕ್ಟ್ ಎಷ್ಟು ಖುಷಿ ಕೊಟ್ಟಿದೆ ಆ್ಯಂಡ್ ನಿಮ್ಮ ಸೀರಿಯಲ್ನ ಯಾಕೆ ನೋಡಬೇಕು ಜನ? ತುಂಬ 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 ಖುಷಿ ಇದೆ, ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಎಕ್ಸೈಟೆಡ್ ಆಗಿದೆ. ಆ್ಯಂಡ್ ಯಾಕೆ ನೋಡಬೇಕು, ದ ಕ್ಯಾಸ್ಟ್ ಅಂದರೆ ಅಂದರೆ ಓವರಾಲ್ ಕ್ಯಾಸ್ಟಿಂಗ್ ಇರ್ಬೋದು, ಎಲ್ಲ ದೊಡ್ಡ ದೊಡ್ಡ ಸೀನಿಯರ್ಸ್ ಇರೋದು ಆ್ಯಂಡ್ ಸಿಕ್ಕಾಬಡೆ ಈ ಸೀರಿಯಲಲ್ಲಿ ಸಿಕ್ಕಾಬಡೆ ಫೇಟ್ಸ್ ಇದೆ. ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್, ಅಂದರೆ ಒಂದೊಂದು ಪಾತ್ರನೂ ಒಂದೊಂದು ಡಿಫ್ರೆಂಟ್ ಆಗಿದೆ. ಒಬ್ಬರು ಈ ರೀತಿ ಇದ್ದರೆ ಇನ್ನೊಬ್ಬರು, ಎಕ್ಸಾಂಪಲ್ ಕರ್ಣ ಸರ್ ಯಾರು ಏನೇ ಬೈದರು ಏನೇ ಅಂದರು ಇಲ್ ವಿ ಸ್ಮೈಲಿಂಗ್. ಆ್ಯಂಡ್ ನಾನು ಸ್ಪೆಷಲಿ ಏನು ಜನಕ್ಕೆ ಏನು ಹೇಳ್ಕೊಡ್ತೀನಿ ಅಂದರೆ ಶಿ ಶುಡ್ ಬಿ, ಅಂದರೆ ಒಂದು ಬಬ್ಲಿ ಆಗಿರ್ತಾಳೆ, ಆ ಕಡೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ಆ ಕಡೆ ಕರ್ಣ ಸರ್ನು ಎಲ್ಲದನ್ನು ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಟೋಟಲಿ ಅಂದರೆ ಒಂಥರ ಬ್ಲಾಕ್ ಬಾಸ್ಟರ್ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಸೀರಿಯಲ್ ಇದೆ. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್, ಫನ್ ಫ್ಯಾಕ್ಟರ್ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಎಲ್ಲ ಇದೆ. ಸೊ ಹಾಗಾಗಿ ನಮ್ಮ ಸೀರಿಯಲ್ನ ನೋಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.